ಆದರೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೆ, ಸುರೇಶ್ ಅವರು MP ಆಗಿದ್ದರು. ಇಡೀ ಕ್ಷೇತ್ರಕ್ಕೆ ಜನರಿಗೆ ಆ ಕಷ್ಟ ಕಾಲದಲ್ಲಿ ಏನು ಅವತ್ತಿನ ಕಾಲದಲ್ಲಿ ಮೆಡಿಕಲ್ ಏಡ್ ಕೊಡ್ಲಿಕ್ಕೆ ಸಾಧ್ಯನೋ, ತರಕಾರಿ ಕೊಡ್ಲಿಕ್ಕೆ ಸಾಧ್ಯನೋ, ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಸಾಧ್ಯನೋ, ಹಾಸ್ಪಿಟಲ್ ಊಟ ಕೊಡ್ಲಿಕ್ಕೆ ಸಾಧ್ಯನೋ, PP ಕಿಟ್ಗಳು ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅವ್ರಿಗೆಲ್ಲ ಎಲ್ಲ ಥರದ ಶಕ್ತಿ ಕೊಟ್ಟು ಕೊನೆಗೆ ಹೆಣ ಕೂಡ DK ಸುರೇಶ್ ಮತ್ತು ನಮ್ಮ ರವಿ ಅವರಿಬ್ಬರು ಸೇರಿ ಕನಕಪುರದಲ್ಲೇ ಮಣ್ಣು ಮಾಡಿದ್ದು ಕೂಡ ಇವತ್ತು ಇತಿಹಾಸನ ಯಾರೂ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸರ್ಕಾರ JCB ಹಾಕ್ಕೊಂಡು ಹೆಣಗಳನ್ನ ಬಿಸಾಕಿದ್ರು, ಆ ಕೆಲಸ ಮಾಡಲಿಲ್ಲ. ಸೊ ಅಂಥ ಕಷ್ಟಕಾಲದಲ್ಲೇ ತನ್ನ ಪ್ರಾಣವನ್ನೇ ಹಡ ಇಟ್ಬಿಟ್ಟು ಈ ಕ್ಷೇತ್ರದ ಜನತೆಗೋಸ್ಕರ ಇಡೀ ರಾಜ್ಯದಲ್ಲಿ ತರಕಾರಿಯನ್ನು ಖರೀದಿ ಮಾಡಿ, ದವಸ ಧಾನ್ಯಗಳನ್ನು ಖರೀದಿ ಮಾಡಿ ಹಂಚಿ, ಆವತ್ತಿನ ಕಾಲದಲ್ಲಿ ಸ್ಯಾನಿಟೈಸರ್ಸು ಮತ್ತೊಂದು ಎಲ್ಲ ಕೂಡ ಮನೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಹಂಚಿ ಔಷಧಿನ ಪ್ರತಿ ಮನೆಗೂ ಕೂಡ ಇಮ್ಯೂನ್ ಟ್ಯಾಬ್ಲೆಟ್ನ ಹಂಚಿ ಇವತ್ತು ಮಾಡಿದ್ದಾರೆ. ಇದು ಎಲೆಕ್ಷನ್ ಮಾಡಿದ್ದಲ್ಲ, ಇದು ಮಾನವೀಯತೆಯಿಂದ ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರತಿ ಹಳ್ಳಿ, ಯಾವುದಾದ್ರು ಒಂದು ಹಳ್ಳಿ ಸುರೇಶ್ ಹೋಗಲಿಲ್ಲ ಅಂತ ಕೇಳಿ. ಅವರು ಪಾರ್ಲಿಮೆಂಟ್ ಮೆಂಬರ್ ಅಂತ ಕೆಲಸ ಮಾಡಲಿಲ್ಲ, ಒಬ್ಬ ಪಂಚಾಯತಿ ಮೆಂಬರು, ಒಬ್ಬ ಕಾರ್ಪೊರೇಟ್ರು, ಒಬ್ಬ ಕೌನ್ಸಿಲರು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಆದ್ದರಿಂದ ನಾವೇನು ಎಲೆಕ್ಷನ್ನ ತಯಾರೇನು ನಾವು ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಜನ ಇದ್ದಾರೆ, ನಮ್ಮ ಕಾರ್ಯಕರ್ತರಿದ್ದಾರೆ, ನಮ್ಮ ಲೀಡರ್ಸ್ ಇದ್ದಾರೆ, ನಮ್ಮ ಮುಖಂಡರುಗಳಿದ್ದಾರೆ, ಆಮೇಲೆ ನನ್ನ ತಾಯಂದಿರಿದ್ದಾರೆ, ಹೆಣ್ಣು ಮಕ್ಕಳು ತಾಯಂದಿರು. ನಾವು ಏನು ಮಾತು ಕೊಟ್ಟಿದ್ದೋ ಆ ಮಾತನ್ನು ನಡೆದಿದ್ದೇವೆ. ಅದರಿಂದ ಎಲೆಕ್ಷನ್ನು 365 ದಿನವೂ ನಿರಂತರವಾಗಿ ಎಲೆಕ್ಷನ್ನ ನಾವು ನಡೆಸ್ತೇವೆ. ಅದು ನಮ್ಮ ತಯಾರಿ. ಇದು ಇವತ್ತಿನ ತಯಾರಿ ಅಲ್ಲ. ನಮ್ಗೆ ಯಾರು ಕ್ಯಾಂಡಿಡೇಟು ಅನ್ನೋದು ನಾವು ಯಾವತ್ತೂ